ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 7 ಡೇ ಡಯಟಿಗೆಲ್ಲ ಮಾಡಿದೆ, ಏನು ಇವತ್ತಿನ ಡೇ ಹೇಗೋಯಿತು ಅನ್ನೋದು, ಹಾಗೆ ನಮ್ಮ ಒಂದು ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಒಂದು ಪುಟ್ಟ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಪುಟ್ಟ ಚೇಂಜ್ ಏನು, ಅದರಿಂದ ನಿಜವಾಗ್ಲೂ ಸಣ್ಣ ಆಗ್ತೀವ, ಒಳ್ಳೆ ರಿಸಲ್ಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ಒಂದು ಟಾಪಿಕ್ಕು. ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದು ಬೇಕಲ್ವ, ಹಾಗಾಗಿನೇ ಫೋಟೋಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ದೀಪಾವಳಿ ಹಬ್ಬದ ದಿವಸ ಮನೆಯಲ್ಲೆಲ್ಲ ಹೇಗೆಲ್ಲ ಫೋಟೋಸ್ ಇಟ್ಕೊಂಡ್ವಿ ಅನ್ನೋದು ತುಂಬ ಖುಷಿಯಾಯಿತು. ತುಂಬ ಜನ ಒಳ್ಳೆ ಕಮೆಂಟ್ ಕೊಡ್ತೀರಾ. ನಾನು ಇಷ್ಟಾದರೂ ಮಾಡಿ ಸಿಸ್, ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದೇ ಸಲ ನವಂಬರ್ 1 ಮಾಡಿ, ಇಲ್ಲ ಅಂತಂದರೆ ಊರಿಂದ ಬಂದ ಮೇಲೇ ಒಂದೇ ಪರವಾಗಿಲ್ಲ ಮಾಡಿ, ಅಲ್ಲಿವರೆಗೂ ಈ ಥರ ವ್ಲಾಗ್ಸ್ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್, ಇಷ್ಟು ಸಪೋರ್ಟ್ ಕೊಡ್ತೀರಾ ಅಂತ ಅಂದ್ಬಿಟ್ಟು. ಇದೆಲ್ಲ ದೀಪಾವಳಿ ಹಬ್ಬದ ದಿವಸ ಇದು ಮಾಡಿದ್ದು. ನಾನು ನನ್ನ ಹಸ್ಬೆಂಡು ಸೇಮ್ ಮ್ಯಾಚಿಂಗ್ ಬಟ್ಟೆ ತೊಗೊಂಡಿದ್ವಿ. ಅವರು ಪಾಪ ಕೆಲ್ಸಕ್ಕೆ ಹೊರ್ಟೋಗಿದ್ರು. ಅನ್ಎಕ್ಸ್ಪೆಕ್ಟೆಡ್, ನಾನು ಲಕ್ಷ್ಮೀ ಹಬ್ಬಕ್ಕೆ ತೊಗೊಂಡಿದ್ದು, ಅವ್ರು ಅನ್ಎಕ್ಸ್ಪೆಕ್ಟೆಡ್ ಆ ಕಲರ್ ಶರ್ಟ್ ತೊಗೊಂಡಿದ್ರು. ಚೆನ್ನಾಗಿದೆ ಅಲ್ವಾ? ಸೊ ಇನ್ನು ಇವತ್ತಿನ ಒಂದು ಡಯಟ್ ವ್ಲಾಗಲ್ಲಿ ಸುಮಾರಾಗಿ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ನೆನ್ನೆ ಸಿಕ್ಕಾಪಟ್ಟೆ ಕಜ್ಜಾಯ ಅದು ಇದು ತಿಂದಿದ್ರೂ ಕೂಡ ನಾಟ್ ಬ್ಯಾಡ್, ಚೆನ್ನಾಗಿ ಸಿಕ್ಕಿದೆ ರಿಸಲ್ಟು. ಸೊ ನೆನ್ನೆ ಬಂದುಬಿಟ್ಟು 71.600 ಇದ್ದೆ, ಆ್ಯಂಡ್ ಇವತ್ತು ನನ್ನ ವೆಯ್ಟ್ ಬಂದುಬಿಟ್ಟು 71.300. ಒಂದು ದಿನಕ್ಕೆ 300 ಗ್ರಾಮ್ ಕಮ್ಮಿ ಆಗಿದೆ ಅಂದರೆ ತುಂಬ ಖುಷಿ ಪಡೋ ವಿಷಯನೇ. ಸೊ ಹಾಗಾಗಿನೇ ಇವತ್ತು ಕೂಡ ನಾರ್ಮಲಾಗಿ ಹೋಗಿದೆ ಸ್ನೇಹಿತರೆ. ಡಯಟ್ ಏನು ನಾನೇನು ಅಷ್ಟೊಂದು ಅಧ್ವಾನವಾಗಿ ಏನೂ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಮನೆಗೆ ಎಲ್ರಿಗೂ ಅವಲಕ್ಕಿ ಮಾಡಿದ್ದೆ. ತುಂಬ ಚೆನ್ನಾಗಿ ಕೂಡ ಇತ್ತು ಅವಲಕ್ಕಿ. ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ. ಇನ್ನು ಯಾವುದೇ ರೀತಿಯಾದಂತಹ ವೆಜಿಟೇಬಲ್ ಜ್ಯೂಸು ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಸ್ನೇಹಿತರೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕಿತ್ತು. ಸ್ವಲ್ಪ ಹಾಗೆ ಸ್ವಲ್ಪ ಲೇಟ್ ಆಗೋಯ್ತು ನಾನು ಡಿನ್ನರ್ ತೊಗೊಳ್ಳೋಷ್ಟೊಳಗೆ. ಯಾಕಂತಂದರೆ ಬೆಳಗ್ಗೆನೇ ಸ್ವಲ್ಪ ಹೆಗ್ಗದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ಮೇಲೆ ಆದಷ್ಟು ನನ್ನ ಡಯಟಲ್ಲಿ ನಾನು ಹೇಳ್ತಾ ಇದ್ದೀನಲ್ವ, ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೊತಾ ಇರೋದು ಏನೇನಪ್ಪ ಅಂತಂದರೆ, ಆದಷ್ಟು ಸ್ವಲ್ಪ ಸೊಪ್ಪು ಇರೋ ಥರ, ತರಕಾರಿಗಳು ಜಾಸ್ತಿ ಇರೋ ಥರ, ಎಗ್ ಸ್ವಲ್ಪ ಜಾಸ್ತಿ ತೊಗೊಳ್ಳೋ ಥರ ಇರಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಚೆನ್ನಾಗಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಫುಡ್ಡು ತಿನ್ನೋವಾಗೆ ಹೇಳ್ತೀನಿ ಏನನ್ನು ಮೇಯ್ನ್ ಚೇಂಜ್ ಮಾಡಬೇಕಾಗಿರೋವಂಥದ್ದು ಏನು ಅಂತಂದ್ಬಿಟ್ಟು. ಇನ್ನೇನಿಲ್ಲ ಸ್ನೇಹಿತರೆ, ನೀವು ಹೇಗೆಲ್ಲ ಡಯಟ್ ಮಾಡ್ತಾಯಿದ್ರಿ. ಇವತ್ತೊಬ್ಬರು ಹೇಳಿದರು, ನೀವು 68 ಇದ್ದಾಗ ನಾನು 78 ಇದ್ದೆ, ನಾನು 78ಇಂದ ಈಗ 72ಗೆ ಬಂದಿದ್ದೀನಿ ಅಂತಂದರು. ತುಂಬ ಖುಷಿಯಾಯಿತು. ನಾನು ಸಣ್ಣಾಗಿದ್ದೀನೋ ಇಲ್ವೋ, ಅಟ್ಲೀಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕಷ್ಟಪಟ್ಟು ಮುಂದೆ ಬಂದು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಕಮೆಂಟ್ ಮಾಡಿರೋರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಅದೇ ಥರ ನನಗೆ ಸ್ವಲ್ಪ ಮೋಟಿವ್ ಆಗೋ ಥರ ಸ್ವಲ್ಪ ಕಮೆಂಟ್ಸ್ ಮಾಡ್ತಾಯಿರಿ. ನಿಜ, ನಾನು ಕೆಲವೊಂದು ಸಲ ಮೂಡ್ ಆಫ್ ಆಗಿಬಿಟ್ಟಿರ್ತೀನಿ. ಅಯ್ಯೋ ಬಿಡಪ್ಪ ಏನೋ ಇವತ್ತು ಅನ್ನೋ ಥರ. ಕೆಲವೊಂದು ಸಲ ಇದು ಏನು ಹೇಳಿ ಕಮೆಂಟ್ ನೋಡಿದಾಗ ನಂಗೆ ನಿಜ ಮೋಟಿವ್ ಆಗಿಬಿಡ್ತೀನಿ. ಅಕ್ಕ ನಿಮ್ಮ ಪರವಾಗಿಲ್ಲ ಅಕ್ಕ, ನೀವು ಮಾಡಿ, ನಿಮ್ಮಿಂದ ಆಗುತ್ತೆ. ಎಷ್ಟೋ ಜನ, ಸುಮಾರು ಜನ ನನಗೆ ಡೈಲಿ ಒಂದಿಷ್ಟು ಜನ ಇದ್ದೀರಾ, ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಾ. ಸೊ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಂದನೇ ನಾನು ಎಷ್ಟೇ ಸಲ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡೋಣ ಅಂದರೂ ಕೂಡ ನೀವು ಹಾಕಿರ್ತೀರ, ಅಕ್ಕ ಯಾಕಕ್ಕ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ಅದನ್ನು ನೋಡಿ ಇಲ್ಲ ಪಾಪ ಅಮ್ಮ ಸ್ಟಾಪ್ ಮಾಡಬೇಕು ಅಂದ್ಕೊತಿದ್ದೀನಿ. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ ಸ್ನೇಹಿತರೆ, ಬ್ಯಾಕಪ್ ಚೆನ್ನಾಗಿ ಆಗ್ತಾಯಿದ್ದೀನಿ. ಇದೆಲ್ಲ ಆಗಿಬಿಟ್ರೆ ಮಾತ್ರ ಖಂಡಿತವಾಗ್ಲೂ ನಾನು ಹೇಳಿಲ್ವಾ, ಇನ್ನು ನ್ಯೂ ಇಯರ್ವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ಹಬ್ಬ ಹರಿದಿನ ಏನೂ ಇರಲ್ಲ. ಯಾವುದೋ ಫಂಕ್ಷನ್ಸ್ ಬಂದರೆ ಹೇಳೋದು, ಯಾವುದಕ್ಕಾದ್ರೂ ಒಂದು ಎರಡಕ್ಕೂ ಹೋದರೆ ಹೋಗ್ಬೋದು, ಅಷ್ಟು ಬಿಟ್ಟರೆ ಏನಿಲ್ಲ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬದವರೆಗೂ ಒಳ್ಳೆ ಡಯಟ್ ಮಾಡಿ ಮೇ ಬಿ ಅಷ್ಟೊತ್ತಿಗೆ ನಮ್ಮ ವೆಯ್ಟು ಸ್ವಲ್ಪ ರೀಚ್ ಆಗಿಬಿಡೋಣ. ಅದಾದಮೇಲೂ ಮೇಂಟೈನ್ ಮಾಡೋದು, ಒಂದಷ್ಟು ಮೋಟಿವೇಶನ್ನು ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮಿಂದ ನನಗೆಲ್ಲೋ ಒಂದು ಚೂರು ಹೆಲ್ಪ್ ಆಗ್ತಾಯಿದೆ. ಸೊ ನೀವು ನನ್ನನ್ನು ಚೆನ್ನಾಗಿ ಆಧರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಸಪೋರ್ಟ್ ಮಾಡಿ, ಇನ್ನಷ್ಟು ವ್ಯೂಸ್ ಬಂದರೆ ನನಗೂ ಕೂಡ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ. ನಿಜ
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾನು ಬೆಳಗ್ಗೆ ಎದ್ದಿದ ತಕ್ಷಣ 1 ಲೀಟ್ರ್ ನೀರು ಕುಡಿದ್ಬಿಟ್ಟೆ ವಾಶ್ರೂಮ್ಗೆ ಹೋಗಿ ಬಂದು ವೆಯ್ಟ್ ಚೆಕ್ ಮಾಡಿಕೊಂಡು. ಈಗ ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಡೇ ಫುಲ್ಲು ಡಯಟ್ ಮಾಡಿಲ್ಲ ಅಂದರೆ ಅರ್ಧ ಲೀಟ್ರ್ ನೀರು ಕುಡಿಯೋದು ಕೂಡ ಹೆಚ್ಚೆ. ಸೊ ಹಾಗಾಗಿನೇ ಇವತ್ತು ನನ್ನ ಟಾರ್ಗೆಟ್ ಇದ್ದಿದ್ದು ಏನಾದರೂ ಆಗಲಿ 2 ಲೀಟರ್ಸಿಂದ ಸ್ಟಾರ್ಟ್ ಮಾಡೋಣ, ಇವತ್ತು 2 ಲೀಟರ್ಸ್ ವಾಟರ್ ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ನಾನು ತೇಜುನ ಬಿಟ್ಟು ಬರೋಷ್ಟರೊಳಗೆ ಓಡಾಡ್ಕೊಂಡು ಅಡುಗೆ ಮಾಡ್ಕೊಂಡು ನಾನು ಏನು ಮಾಡಿದೆ ಅಂತಂದರೆ 1 ಲೀಟರಷ್ಟು ನೀರು ಕುಡಿದಿದ್ದೀನಿ. ನಿಜವಾಗ್ಲೂ ನೀವು ವೆಯ್ಟ್ ಲಾಸ್ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಅರ್ಧ ಲೀಟರಿಂದ 1 ಲೀಟ್ರು, 3/4 ಲೀಟ್ರು, 1.5 ಈ ಥರ ಜಾಸ್ತಿ ಮಾಡ್ಕೊತಾ ಬನ್ನಿ ದಿನೇ. ಈಗಾಗಲೇ ನಾನು ತುಂಬ ದಿನದಿಂದ ರೂಢಿ ಇರೋದ್ರಿಂದ ನಾನು ಹಿಂಗೆ ದಿನಕ್ಕೆ 3 ಲೀಟ್ರ್ ಕುಡಿಬೇಕು. ಒಂದು 71-75 ಒಳಗಡೆ ವೆಯ್ಟ್ ಇರೋವಂಥವ್ರು 3 ಲೀಟರಷ್ಟು ನೀರು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಏನೇ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ ವಾಟರ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿನೇ ವಾಟರ್ ಕಂಟೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಇನ್ನು ಇಲ್ಲಿ ಸಿಂಪಲ್ ಆಗಿ ಸೂಪರ್ ಆಗಿರೋವಂಥ ಒಂದು ಎಗ್ ಫ್ರೈ ತೋರಿಸ್ತಾ ಇದ್ದೀನಿ. ಅದು ಮಾಮೂಲಿ ಮೊಟ್ಟೆ ಒಡೆದು ಬುರ್ಜಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು 3 ಮೊಟ್ಟೆನ ನಾನು ಬೆಳಗ್ಗೆನೇ ಅಂದ್ಕೊಂಡಿದ್ದೆ, ಇನ್ಮೇಲೆ ನಾನು ಬ್ರೇಕ್ಫಾಸ್ಟು ಬರೀ ಮೊಟ್ಟೆ ತಿಂದೇ ಮುಗಿಸ್ಬೇಕು ಅಂತ. ಸೊ ಹಾಗೇ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದೆ. 3 ಮೊಟ್ಟೆನ ಸಣ್ಣದಾಗಿ ಬೇಯಿಸಿ ಸಣ್ಣದಾಗಿ ಪೀಸ್ ಮಾಡಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಮಾಡಿ 1 ಹಿಡಿಯಷ್ಟು ಕರಿಬೇವು ಹಾಕಿದ್ದೀನಿ. ಸೊ ಇದಿಷ್ಟು ಕರಿಬೇವು ನಾನು ತಿಂದಿದ್ದೀನಿ. ಯಾಕೆ ಅಂತಂದರೆ ಹೇರ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾರೆಲ್ಲ ಹೇರ್ ಫಾಲ್ ಆಗ್ತಾಯಿದೆ, ಡಯಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಗೊಂದು ಬೇಕು ಅಂತಂದರೆ ಒಂದು ಹೋಗುತ್ತೆ. ಆದ್ದರಿಂದ ಈಗಿಂದ ನೀವು ನಿಮ್ಮ ಒಂದು ಊಟದಲ್ಲಿ ಆದಷ್ಟು ನಾವು ಹಸಿದಂತೂ ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಅಡುಗೆಗಳಲ್ಲಿ ಮಾಡಿದಾಗ ನಮಗೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಓಕೆನಾ? ಆ ರೆಸಿಪಿಯ ಮೇಲೆ ಶೇರ್ ಮಾಡ್ತೀನಿ. ನಾನು ಮೇಜರಾಗಿ ಚೇಂಜ್ ಮಾಡಿರೋವಂಥದ್ದು ಏನಪ್ಪ ಅಂತಂದರೆ, ಇನ್ಮೇಲೆ ನಾನು ತಿನ್ನೋ ಪ್ಲೇಟು ಇದೆ, ಓಕೆನಾ? ನಾವು ತಿನ್ನೋ ಪ್ಲೇಟ್ ಯಾವಾಗಲೂ ದೊಡ್ಡದಾಗಿರಬಾರ್ದು, ಆದಷ್ಟು ಚಿಕ್ಕದಾಗಿದ್ದಷ್ಟು ನಮಗೆ ಫುಡ್ ಕ್ವಾಂಟಿಟಿ ಅನ್ನೋದು ಕಡಿಮೆ ತಿನ್ನೋಕ್ಕಾಗುತ್ತೆ. ನೋಡಿ, ಫಸ್ಟೆಲ್ಲ ನಾನು ಈ ಥರ ದೊಡ್ಡ ಸೈಜ್ ತೊಗೊತಿದ್ನಲ್ಲ, ಇವತ್ತಿಂದ ಇದೇ ಪ್ಲೇಟಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನೇ ಆಗಿರ್ಬೋದು ಇದೇ ಪ್ಲೇಟಲ್ಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಿಂದ ಏನಾಗುತ್ತೆ, ನಮಗೆ ಫುಡ್ ಅನ್ನೋದು ತಟ್ಟೆ ತುಂಬ ಕಾಣಿಸ್ದಾಗ ಎಷ್ಟೋ ಇದೆ ಅನ್ನೋ ಫೀಲ್ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಫಸ್ಟ್ ಚೇಂಜ್ ಮಾಡ್ಕೋಬೇಕಾಗಿರೋದು ನಾವು ತಿನ್ನೋವಂತಹ ತಟ್ಟೆನ ಚೇಂಜ್ ಮಾಡಿದ್ವಿ ಅಂದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ವೆಯ್ಟ್ ಲಾಸ್ ಆಗೋ ಮೋಟಿವೇಶನ್ ಅಂತೂ ಸಿಗುತ್ತೆ. ಸ್ವಲ್ಪ ಎಲ್ಲೋ ಒಂದು 10 ತುತ್ತು ತಿನ್ನೋ ಹತ್ರ 4 ತುತ್ತು ಕಮ್ಮಿ ಮಾಡ್ತೀವಿ ಅನ್ನೋ ಹೋಪಲ್ಲಿ ನಾನು ತಟ್ಟೆನ ಚೇಂಜ್ ಮಾಡಿದ್ದೀನಿ. ಇನ್ನು ಇದಕ್ಕೆ ರೆಸಿಪಿ ನೀವು ನೋಡಿರ್ತೀರ. ಸೊ ಕರಿಬೇವು, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಧನಿಯಾ ಪುಡಿ, ಅರಿಶಿಣದ ಪುಡಿ, ಖಾರದ ಪುಡಿ, ಗರಂ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡ್ಕೊಂಡ್ರೆ ಆಯಿತು. ಸೂಪರ್ ಟೇಸ್ಟಿ ಎಗ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬೇಯಿಸಿರೋ ಮೊಟ್ಟೆನೇ ತಿನ್ನೋಕ್ಕೆ ಬೇಜಾರಾಗಿಬಿರ್ಬೋದು, ಅಥವಾ ಬುರ್ಜಿ ಮಾಡ್ಕೊಂಡು ತಿನ್ನೋಕ್ಕೆ ಆಮ್ಲೆಟು. ಸೊ ಇದೇ ಥರ ಅಲ್ದಿರ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಇನ್ನು ಇವತ್ತು ನಾನು ಕಂಪ್ಲೀಟಾಗಿ 2 ಲೀಟರಷ್ಟು ವಾಟರು ಕುಡ್ದಿದ್ದೀನಿ. ತೇಜುನ ಆಮೇಲೆ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಕೂಡ ಇವತ್ತು. ತುಂಬ ಕಾನ್ಫಿಡೆಂಟಾಗಿದ್ದೆ. ಎಲ್ಲೋ ಒಂದು ಕಡೆ ಸರಿ ಅಂತ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಸ್ವಲ್ಪ ಹೊತ್ತೇನಿಲ್ಲ, ತುಂಬ ಹೊತ್ತೇ ಮಲಗಿಬಿಟ್ಟಿದ್ದೆ. ಇಲ್ಲಿ ಫುಲ್ ಒಂದು ಸೌತೆಕಾಯಿ ತೊಗೊತಾ ಇದ್ದೀನಿ. ಇದು ನನ್ನ ಒಂದು ಬ್ರೇಕ್ಫಾಸ್ಟ್ ಸ್ನೇಹಿತರೆ. ಇನ್ನೂ ಕರೆಕ್ಟಾಗಿ ಟೈಮ್ ಏನು ಸೆಟ್ ಮಾಡ್ಕೊಂಡಿಲ್ಲ. ಮಂಗಳವಾರದಿಂದ ನಾನು ಮಂಗಳವಾರ ಬುಧವಾರದಷ್ಟೊತ್ತಿಗೆ ಏನು ಟೈಮ್ ಸೆಟ್ ಮಾಡ್ಕೊತೀನಿ, ಯಾಕಂದರೆ ಊರಿಗೆ ಹೋಗಿ ಬರಬೇಕು ಅಂತ ಹೇಳಿದ್ದೀನಲ್ವ. ಬಂದಮೇಲೆ ಯಾವ ಥರ ಟೈಮ್ ಸೆಟ್ ಮಾಡ್ಕೊತೀನಿ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇನ್ನು ನಾನು ಕೂಡ ನಿದ್ದೆ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಿದೆ ಬಿಗ್ ಬಾಸು. ನೀವೆಲ್ಲ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಂತ ಹೇಳಿ. ನಾನು ಯಾವ ಸೀಸನ್ನು ಮಿಸ್ ಮಾಡಲ್ಲ. ಕೆಲವೊಂದು ಸಲ ಬೋರ್ ಆಗಿಬಿಟ್ರೆ 1 ವೀಕ್ 2 ವೀಕ್ ನೋಡೋದು ಬಿಟ್ಬಿಡ್ತೀನಿ. ಆಮೇಲೆ ಇದಾಗ್ತೀನಿ. ಇನ್ನು ವರ್ಷು ಕೂಡ ಬಂದಿದ್ಲು. ವರ್ಷು ಸುಮ್ಮನೆ ಕೂತಿದ್ಲು ಪಾಪ. ತೇಜು ಮಲಗಿದ್ಲು. ಅವಳು ಎದ್ದೇಳೋವರೆಗೂ ಅವಳಿಗೆ ಕಂಪ್ನಿ ಇರಲ್ವಲ್ಲ. ಇಬ್ಬರು ಸಖತ್ ಕ್ಲೋಸಾಗಿ ಆಟಾಡ್ಕೊತಾ ಇರ್ತಾರೆ. ನೀನು ನನ್ನ ಹತ್ರ ಅಷ್ಟು ಜಾಸ್ತಿ ಮಾತಾಡಲ್ಲ. ಇಬ್ಬರು ಅಷ್ಟೇ. ಅವರು ನಾನು ಗದರ್ತಾ ಇರ್ತೀನಿ, ಬೈತಾ ಇರ್ತೀನಿ ಅಂತ, ಓದ್ರಿ ಬರೀರಿ ಅಂತ, ಅಷ್ಟಕ್ಕಷ್ಟೇ. ಓಕೆ ಅನ್ನೋ ಹತ್ರ ಏನಾದರೂ ಹೇಳ್ಬೇಕು ಅಂದರೆ ಮೇನಮ್ಮ ಅಂತಾರೆ. ಸೊ ಬಂದು ಕೇಳ್ತಾರೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅಪರೂಪಕ್ಕೆ ಇವತ್ತು ಹತ್ರ ಕರ್ಸ್ಕೊಂಡಿದ್ದೀನಿ. ಹಂಗಂತ ನಾನೇನು ಇದು ಮಾಡಲ್ಲ ಪಾಪ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ಮಕ್ಕಳನ್ನ.
ಕೂತಿದ್ಲು. ಬಂದಿದ್ದೆ, ಹೋಮ್ವರ್ಕ್ ಎಲ್ಲ ಮುಗಿಸ್ದೆ. ಆಮೇಲೆ ಆಟಾಡ್ಕೊತಾ ಇದ್ಲು. ಅಡುಗೆ ಎಲ್ಲ ಮಾಡಿಕೊಡೋದು ಸುಮ್ಮನೆ ಆಟ ಸಾಮಾನಲ್ಲಿ, ಏನು ಬೇಕು ಮೇನಮ್ಮ ನಿನಗೆ ಅದು ಇದು ಅಂತ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಇನ್ನು ನನ್ನ ಮಗ ಸ್ಕೂಲಿಂದ ಬಂದು ಕರಾಟೆ ಇತ್ತು. ಇವತ್ತು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿದೆ ಮಗನಿಗೆ. ಸೊ ನಾನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಸ್ವೀಟ್ ಖಾನೆ. ಈ ಮಧ್ಯದಲ್ಲಿ ಇವತ್ತು ಕೂಡ ಸ್ವಲ್ಪ ನನಗೆ ಕಜ್ಜಾಯ ತುಂಬ ಇಷ್ಟ ಸ್ನೇಹಿತರೆ. ಆ ಕಜ್ಜಾಯ ಖಾಲಿ ಆಗೋವರೆಗೂ ಸ್ವಲ್ಪ ಹಾಗೆ ಹೀಗೆ ಹಾಗೆ ಆಗುತ್ತೆ. ಆದರೂ ಅದು ಸ್ವೀಟೇ. ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು, ಬೆಲ್ಲದಲ್ಲಿ ಮಾಡಿರೋದು, ಅದಾದಮೇಲೆ ಎಣ್ಣೆಲಿ ಕರೆದಿರೋದು, ಇಷ್ಟೆಲ್ಲ ಇದೆ. ಬಟ್ ಇಟ್ಸ್ ಓಕೆ. ನಾನು ಅದೇ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ತಿಂತಾ ಇರೋಣ, ಎಲ್ಲನೂ ನೋಡ್ಕೊಂಡು ತಿನ್ನೋಣ ಅಂತ. ಒಂದು 4 ಕಜ್ಜಾಯ ತಿಂದಿದ್ದೀನಿ. ಓಡಾಡ್ಕೊಂಡು ಕಜ್ಜಾಯ ತಿಂದೆ. ಸ್ವಲ್ಪ ಚೋಚೋ ಇತ್ತು ಮನೇಲಿ, ಅದನ್ನು ಕೂಡ ತಿಂದಿದ್ದೀನಿ. ಇಟ್ಸ್ ಓಕೆ. ಬಟ್ ಹೆವಿ ಫುಡ್ ಅಂತೂ ತಿಂದಿಲ್ಲ ಸ್ನೇಹಿತರೆ. ನಾನು ಮುಂಚೆ ಎಲ್ಲ ತಿಂತಿದ್ನಲ್ವ, ಹಿಂದಿಂದೆ ಆ ಥರ ಏನೂ ತಿಂದಿಲ್ಲ. ಪರವಾಗಿಲ್ಲ, ಚೆನ್ನಾಗಿದೆ. ಇವತ್ತಿನ ಡಯಟ್ ಅಂತೂ ಚೆನ್ನಾಗಿ ಹೋಗಿದೆ. ಈ ಆಯಿಲ್ ಐಟಮ್ ಎಲ್ಲ ತಿಂದಿರೋದ್ರಿಂದ ಮೇ ಬಿ ನಾಳೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೋ ಇರೋ ವೆಯ್ಟ್ಗಿಂತ ಎಲ್ಲ ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆದರೆ ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ಸ್ವಲ್ಪ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ವಾಕಿಂಗು ಅಂತಂದ್ಬಿಟ್ಟು ಈಗ ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಾಕಿಂಗ್ ಹೋಗಬೇಕು ಸ್ನೇಹಿತರೆ. ವಾಕಿಂಗ್ ಹೋಗಿ ಒಂದು 1 ಅವರ್ ವಾಕ್ ಮಾಡ್ಕೊಂಡು ಬರ್ತೀನಿ, 9:30 to 10:30ವರೆಗೂ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಇನ್ನೂ ಸೂಪರ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ.